ಭಕ್ತಿದೇವಿ ಭಗವಂತನ ನಾಮವನ್ನು ಉಚ್ಚರಿಸ್ತಾ ಸಂತುಷ್ಟಳಾಗಿ ನೃತ್ಯವನ್ನು ಮಾಡ್ತಾ ಸಭೆಗೆ ಆಗಮಿಸಿದ್ದನ್ನು ನೋಡಿ ಎಲ್ಲೆಲ್ಲೂ ಜಯಕಾರ ಬಂತಂತೆ. ಭಗವಂತನು ಸಾಕ್ಷಾತ್ ಶಂಖಚಕ್ರ ಗದಾಧಾರಿಯಾಗಿ ದರ್ಶನವನ್ನು ಕೊಟ್ಟನಂತೆ. ದಾಸಿಯಾದಂತಹ ಮುಕ್ತಿಯೂ ಕೂಡ ಅಲ್ಲಿ ಆವಿರ್ಭವಿಸಿದಳಂತೆ ಎಂಬುದಾಗಿ ಪದ್ಮಪುರಾಣ ಹೇಳುತ್ತೆ. ಈ ಕಥೆ ನಮಗೆಲ್ಲರಿಗೂ ತಿಳಿದ ಹಾಗೆ ಒಂದು ಸಂಕೇತವನ್ನು ನಮ್ಮ ಮುಂದೆ ಇಡುತ್ತೆ. ಪುರಾಣಗಳು ಇತಿಹಾಸಗಳಲ್ಲ. ಇತಿಹಾಸದ ಅಂಶಗಳು ಪುರಾಣದಲ್ಲಿ ಇರಬಹುದು, ಆದರೆ ಪುರಾಣಗಳ ಉದ್ದೇಶವೇ ಬೇರೆ. ಭಗವಂತನಿಗೆ ನಮ್ಮ ಮನಸ್ಸನ್ನು ತಿಳಿಸುವುದಕ್ಕಾಗಿ, ಹರಿಸುವುದಕ್ಕಾಗಿ ಕೆಲವು ಇತಿಹಾಸವನ್ನು ದಾಖಲಿಸುತ್ತೆ, ಕೆಲವೊಮ್ಮೆ ಸಂಕೇತದ ಕಥೆಗಳನ್ನು ಹೇಳುತ್ತೆ. ಅದಕ್ಕೆ ಗುಹ್ಯ ಭಾಷೆ, ಸಮಾಧಿ ಭಾಷೆ ಎಂಬುದಾಗಿ 3 ಭಾಷೆಗಳನ್ನು ಹೇಳುತ್ತಾರೆ. ದರ್ಶನ ಭಾಷೆ, ಸಮಾಧಿ ಭಾಷೆ, ಗುಹ್ಯ ಭಾಷೆ ಅಂತ. ಪುರಾಣವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಬರೀ ಮೇಲಿಂದ ಮೇಲ್ತಿಗೆ ನಾವು ಕಥೆಯನ್ನು ನೋಡಿಬಿಟ್ಟು ಈ ಕಥೆಗೆ ಈ ಅರ್ಥ ಎಷ್ಟು ತಲೆಬುಡ ಇಲ್ಲದ ಕಥೆಗಳು, ಪುರಾಣದ ಬೊಗಳೆಗಳು ಅಂತ ಹೇಳಿಕೂಡುದು. ಸಮಾಧಿ ಭಾಷೆಯಲ್ಲಿ, ಗುಹ್ಯ ಭಾಷೆಯಲ್ಲಿ ಹೇಳಿರತಕ್ಕಂಥದ್ದನ್ನು ಸಂಕೇತಾರ್ಥವನ್ನು ತಿಳಿಯಬೇಕಾಗ್ತದೆ. ಉದಾಹರಣೆಗೆ ಗಣಪತಿಗೆ ತಲೆ ಬಂದಿರುವಂಥದ್ದು, ಆನೆ ತಲೆ ಬಂದಿರೋ ಕಥೆ ಕೇಳಿದರೆ ಮಕ್ಕಳು ಸಹಜವಾಗಿ ಪ್ರಶ್ನೆ ಮಾಡ್ತಾರೆ ನಮ್ಮ ಹತ್ರ. ಶಿವ ಧ್ಯಾನ ಮಾಡಿಕೊಂಡು ಬಂದು ಆ ಹುಡುಗನ ತಲೆ ಕಡಿಯುವಷ್ಟು ಮೂರ್ಖತನನ್ನು ಯಾಕೆ ತೋರಿಸಿದ? ಧ್ಯಾನ ಮಾಡಿದರೆ ಶಾಂತವಾಗಬೇಕು ಮನಸ್ಸು, ಸೀಟಿ ಯಾಕೆ ಬಂತವನಿಗೆ? ಒಂದು ಮಗು ಮಾಡುವಷ್ಟು, ಬೊಂಬೆ ಮಾಡುವಷ್ಟು ಮಣ್ಣು ಪಾರ್ವತಿ ಮೈಯಲ್ಲಿ ಇತ್ತು ಅಂದರೆ ಎಷ್ಟು ದಿನ ಸ್ನಾನ ಮಾಡಲಿಲ್ಲ ಅವಳು. ಈಗ ಅವತ್ತೇನೋ ಆ ಹುಡುಗನ ನಿಲ್ಲಿಸಿ ಸ್ನಾನಕ್ಕೆ ಹೋದ್ಲು, ಇಷ್ಟು ದಿನ ಹೆಂಗೆ ಸ್ನಾನ ಮಾಡ್ತಾ ಇದ್ಲು? ನಾವು ಮನುಷ್ಯರಾದರೆ ಬಾತ್ರೂಮಿಗೆ ಹೋದ ತಕ್ಷಣ ಅಗಳಿ ಹಾಕ್ಕೊಳ್ತೇವೆ. ಅವಳಿಗೂ ದೇವತೆಗಳಿಗೆ ಅಷ್ಟು ಬುದ್ಧಿ ಇಲ್ವಾ? ದೇವತೆಗಳು ನಿತ್ಯ ಶುಚಿ ಅಂತ ಹೇಳ್ತಾರೆ, ಅವರಿಗೂ ಸ್ನಾನ ಮಾಡಬೇಕಾ? ಬೆವರ್ತದ? ಒಂದೆರಡಲ್ಲ, 100 ಪ್ರಶ್ನೆ ಕೇಳಬಹುದು. ಪುರಾಣಗಳನ್ನು ಕೇಳುವಾಗ ಒಮ್ಮೊಮ್ಮೆ ಕಥೆಗಳು ಹೀಗೆ ಬರ್ತದೆ. ತಪ್ಪು ತಿಳ್ಕೊಳ್ಬೇಡಿ, ಈ ಕಥೆ ಗುಹ್ಯ ಭಾಷೆಯಲ್ಲಿ ಇರ್ತದೆ, ಸಂಕೇತಾರ್ಥವನ್ನು ಒಳಗೊಂಡಿರ್ತದೆ. ಜೀವಬ್ರಹ್ಮೈಕ್ಯದ ಸಂಕೇತವನ್ನು ತಿಳಿಸ್ತಕ್ಕಂಥದ್ದೇ ಗಣಪತಿ ಅಂತಕ್ಕಂಥ ತತ್ವದ ಅರ್ಥ. ಹಿರಿಯರಿಂದ ಕೇಳಿ ತಿಳಿಯಬೇಕು, ಆವಾಗ ನಮ್ಗೆ ಗೊತ್ತಾಗುತ್ತೆ ಆ ಗಣಪತಿ ಕಥೆ ಎಷ್ಟು ಅರ್ಥಪೂರ್ಣವಾಗಿದೆ ಅಂತ. ಇಲ್ಲದಿದ್ದರೆ ನಮಗೊಂದು ಕಟ್ಟು ಕಥೆ ಹಾಗೆ ಕಾಣಿಸ್ತದೆ. ಹೀಗೆ ಈ ಭಕ್ತಿಯ ಕಥೆಯನ್ನು ಕೇಳಿದ ತಕ್ಷಣ ಮಕ್ಕಳು ಮುದುಕರಾಗುವುದು, ತಾಯಿ ವೃದ್ಧಿ, ಇದೆಂಥದಿದು ಅಂತ ಇದು ಸಂಕೇತವನ್ನು ತೋರಿಸ್ತದೆ. ಏನು ನೋಡಿ, ಎಷ್ಟು ಅದ್ಭುತವಾದಂತಹ ಮಾತಿದು. ಭಕ್ತಿ, ನಿಜವಾದ ಭಕ್ತಿ ಈ 2 ಸಂಗತಿಗಳನ್ನು ತನ್ನ ಜೊತೆಗೆ ಕರ್ಕೊಂಡು ಬರುತ್ತೆ. ಒಂದು ಜ್ಞಾನ, ಇನ್ನೊಂದು ವೈರಾಗ್ಯ. ಒಬ್ಬನು ಭಕ್ತ ಅಂತ ಹೇಳಿಕೊಂಡ್ರೆ ಜ್ಞಾನ ಮತ್ತು ವೈರಾಗ್ಯ ಸಹಜವಾಗಿ ಅವನಲ್ಲಿ ಮೈದೋರಿಯೇ ದೋರುತ್ತೆ ಅಂತ ಇದರ ಅರ್ಥ. ನಾ ಜ್ಞಾನ ಗಳಿಸಲಿಕ್ಕೆ ಹೊರಡೋದಕ್ಕಿಂತ ಮುಂಚೆ ಭಕ್ತಿಯನ್ನು ಗಳಿಸಬೇಕು. ನಾನು ಯಾವನು ಭಕ್ತನಾಗಿರ್ತಾನೋ ಸಹಜವಾಗಿ ಅವನಲ್ಲಿ ವೈರಾಗ್ಯ ಬರ್ತದೆ. ಯಾವನಲ್ಲಿ ವೈರಾಗ್ಯ ಇದೋ ಅವನಲ್ಲಿ ಜ್ಞಾನ ಕೂಡ ಬರ್ತದೆ. ಆದ್ದರಿಂದ ಸಾಧನೆಯ ಪ್ರಥಮ ಮಾರ್ಗ ಭಗವಂತನಲ್ಲಿ ಭಕ್ತಿಯನ್ನು ನಾವು ತಂದುಕೊಳ್ಳಬೇಕು. ಸಹಜವಾಗಿ ಜ್ಞಾನ ವೈರಾಗ್ಯ ಮಕ್ಕಳಾಗಿ ಹುಟ್ಟುತ್ತವೆ ಅಂತ. ಯಾವನು ಭಕ್ತನೋ ಆ ಭಕ್ತನಿಗೆ ಜ್ಞಾನ ವೈರಾಗ್ಯಗಳು ಸಹಜವಾಗಿ ಹುಟ್ಟುಕೊಳ್ಳುತ್ತದೆ. ಆದರೆ ಕಲಿಯುಗದ ಭಕ್ತಿ ಜ್ಞಾನ ವೈರಾಗ್ಯ ಇಲ್ಲದ ಭಕ್ತಿ, ಬರೀ ಭಕ್ತಿ. ಜ್ಞಾನ ವೈರಾಗ್ಯರು ವೃದ್ಧರಾಗಿದ್ದಾರೆ, ಶಿಥಿಲರಾಗಿದ್ದಾರೆ, ಶಕ್ತಿಹೀನರಾಗಿದ್ದಾರೆ. ಅಂದ್ರೇನು? ದೇವಸ್ಥಾನಕ್ಕೆ ಹೋಗ್ತೇವೆ, ಪೂಜೆ ಮಾಡ್ತೇವೆ, ಎಲ್ಲ ಮಾಡ್ತೇವೆ, ಆದರೆ ಜ್ಞಾನ ವೈರಾಗ್ಯ ಇಲ್ಲ ನಮ್ಮಲ್ಲಿ. ಅದು ನಿಜವಾದ ಭಕ್ತಿ ಅಲ್ಲ ಎಂಬುದರ ಸಂಕೇತ ಇದು. ಭಗವಂತನನ್ನು ನಿಜವಾಗಿ ಪ್ರೀತಿಸಿದರೆ, ಭಗವಂತನ ನಾಮದಲ್ಲಿ ಸಂತೋಷವನ್ನು ನಾವು ಪಡೆದುಕೊಂಡರೆ ಸಹಜವಾಗಿ ಜಗತ್ತಿನ ವಿಷಯಗಳಲ್ಲಿ ಆಸಕ್ತಿ ಕಡಿಮೆಯಾಗುತ್ತದೆ. ವೈರಾಗ್ಯ ಎಂಬ ಶಬ್ದಕ್ಕೆ ಏನರ್ಥ? ವೈರಾಗ್ಯ ಅಂದರೆ ಮನೆ ಬಿಟ್ಟು ಹೋಗುವುದಲ್ಲ, ತಲೆ ಬೋಳಿಸುವುದಲ್ಲ, ಕಾವಿ ಬಟ್ಟೆ ಹಾಕುವುದಲ್ಲ. ಯಾವುದೂ ವೈರಾಗ್ಯದ ಅರ್ಥ ಅಲ್ಲ. ವೈರಾಗ್ಯದಲ್ಲಿ ಪ್ರಪಂಚದಲ್ಲಿ ಸುಖವಿಲ್ಲ ಎಂಬ ಪರಿಪಕ್ವವಾದ ಜ್ಞಾನ, ಕ್ಲಾರಿಟಿ ಇನ್ ಥಿಂಕಿಂಗ್. ಏನು? ಪ್ರಪಂಚ ಶಾಶ್ವತವಾದ ಸುಖವನ್ನು ಕೊಡುವುದಿಲ್ಲ, ಶಾಶ್ವತವಾದ ಸುಖದ ಧಾಮ ಭಗವಂತನೇ ಎಂಬಂತಹ ಒಂದು ಸ್ಪಷ್ಟತೆ, ಅದಕ್ಕೆ ವೈರಾಗ್ಯ ಅಂತ. ವೈರಾಗ್ಯ ಒಂದು ಕ್ರಿಯೆಯಲ್ಲ, ವೈರಾಗ್ಯ ಒಂದು ಜ್ಞಾನ. ಯಾವನು ಭಗವದ್ಭಕ್ತನಾಗಿದ್ದಾನೋ, ನಿಜವಾಗಿ ಭಗವಂತನನ್ನು ಪ್ರೀತಿಸ್ತಾ ಇದ್ದಾನೋ, ಭಗವಂತನಿಂದಲೇ ಶಾಂತಿ, ಸಮಾಧಾನ, ಆ ರಕ್ಷಣೆಯನ್ನು ಕಾಣ್ತಾ ಇದ್ದಾನೋ, ಅವನ ಜಗತ್ತಿನ ಆಶ್ರಯವನ್ನು ಬಿಡ್ತಾನೆ. ಅದಕ್ಕೆ ಹೆಸರು ವೈರಾಗ್ಯ. ಯಾವಾಗ ಮನುಷ್ಯನಲ್ಲಿ ವೈರಾಗ್ಯ ಉಂಟಾಗುತ್ತದೋ, ಭಗವಂತನಲ್ಲಿ ಭಕ್ತಿ ಉಂಟಾಗುತ್ತೋ, ಆ ಶುದ್ಧ ಅಂತಃಕರಣದಲ್ಲಿ ಜ್ಞಾನ ಹುಟ್ಟುತ್ತದೆ. ಒಂದೋ ಭಗವಂತ ಗುರುವನ್ನು ಕಳಿಸಿಕೊಡ್ತಾನೆ, ಇಲ್ಲ ಅಂತರ್ಯಾಮಿಯಾದ ಭಗವಂತನೇ ಒಳಗಡೆಯಿಂದ ಜ್ಞಾನಚಕ್ಷುವನ್ನು ಕೊಡ್ತಾನೆ. ವೈರಾಗ್ಯ ಪರಿಪಕ್ವವಾದವನಿಗೆ ಬಂದ ಜ್ಞಾನವೇ ನಿಜವಾದ ಜ್ಞಾನ.
ಪುಸ್ತಕ ಓದಿಯೋ ಏನೋ ಕೇಳಿಯೋ ಬಂದಂತಹ ಜ್ಞಾನ ಪ್ರಯೋಜನಕ್ಕೆ ಬರುವುದಿಲ್ಲ. ಅಧ್ಯಾತ್ಮಜ್ಞಾನ, ವಿಶೇಷವಾಗಿ ಅಧ್ಯಾತ್ಮಜ್ಞಾನ ವೈರಾಗ್ಯದಿಂದ ಹುಟ್ಟಿದಂಥದ್ದು ಶಾಶ್ವತವಾಗಿ ಉಳಿಯತಕ್ಕಂಥದ್ದಾಗತ್ತೆ. ಯಾವನಿಗೆ ಈ ವೈರಾಗ್ಯ ಮತ್ತು ಜ್ಞಾನ ಇರ್ತದೋ ಅವನಿಗೆ ಮುಕ್ತಿ ಅತ್ಯಂತ ಸರಳ. ಆದ್ದರಿಂದ ನಾವು ಮಾಡಬೇಕಾದ ಕೆಲಸ ಏನು? ಭಕ್ತಿ ಮಾಡಬೇಕು, ಭಗವಂತನನ್ನು ಪ್ರೀತಿಸುವುದನ್ನು ಆರಂಭ ಮಾಡಬೇಕು. ಭಗವಂತನನ್ನು ಪ್ರೀತಿಸಬೇಕು ಅಂದರೆ ಆರಾಧನೆ ಯಾವುದೋ ಒಂದು ಮೂಲವನ್ನು ನಾವು ಆರಂಭ ಮಾಡಬೇಕು. ದೇವ ಮಂದಿರ ಭಜನೆ, ಪೂಜೆ, ಪ್ರಸಾದಗಳು ಜೀವನದಲಂಕಾರ, ಮನಸ್ಸಿನುದ್ಧಾರ, ಭಾವವಂ ಕ್ಷುಲ್ಲ ಜಗದಿಂ ಮೇಲೊಯ್ಯುದಾವುದಾದೊಡಮೊಳಿತು ಮಂಕುತಿಮ್ಮ. ಗುಡಿಯ ಪೂಜೆಯೋ ಸೊಗಸು ನೋಟವೋ ಹಾಡೋ, ಬಡವರಿಂಗುಪಕೃತಿಯೋ ಆವುದೋ ಮನದ ಬಡಿದಾಟವನು ನಿಲ್ಲಿಸಿ ನೆಮ್ಮದಿಯ ನೀವೊಡದೆ ಬಿಡುಗಡೆಯೋ ಜೀವಕ್ಕೆ ಮಂಕುತಿಮ್ಮ. ಯಾವುದೋ ಒಂದು ಸಾಧನೆ ಭಗವಂತನನ್ನು ನನ್ನನ್ನು ಬೆಸೆಯುವಂತಹ ಸಂಬಂಧವನ್ನು ಉಂಟು ಮಾಡತಕ್ಕಂತಹ ಸಾಧನೆ ದಿನನಿತ್ಯವೂ ನಾವು ಮಾಡ್ತಾ ಇದ್ದರೆ, ಅವನ ಚರಿತ್ರೆಯನ್ನು, ಮಹಾತ್ಮೆಯನ್ನು ಕೇಳ್ತಾ ಇದ್ದರೆ ಒಳಗಡೆಯಿಂದ ನಮಗೆ ಭಗವಂತನಲ್ಲಿ ಪ್ರೀತಿ ಉಂಟಾಗುತ್ತೆ. ಅದುವೇ ನಿಜವಾದ ಭಕ್ತಿ. ನಾವು ಮಾಡಿರ್ತಕ್ಕಂತಹ ಭಕ್ತಿ ಏನಿದೆ ಒಂದು ರೀತಿ ವ್ಯಾಪಾರದ ಭಕ್ತಿ. ದೇವಸ್ಥಾನಕ್ಕೆ ಹೋಗುತ್ತೇವೆ ಹೌದು, ದೇವರ ಪೂಜೆ ಮಾಡ್ತೇವೆ ಹೌದು, ಆದರೆ ನಿಷ್ಕಾಮವಾಗಿ ಮಾಡ್ತಾ ಇಲ್ಲ, ನಾವು ಸಕಾಮವಾಗಿ ಮಾಡ್ತಾ ಇದ್ದೇವೆ. ಸಕಾಮ ಭಕ್ತಿ ಅಷ್ಟು ಶ್ರೇಷ್ಠ ಅಲ್ಲ. ಸಕಾಮ ಭಕ್ತಿ ಅಂದ್ರೇನು? ಯಾವುದೋ ಉದ್ದೇಶ ಇಟ್ಟುಕೊಂಡು ದೇವರ ಪೂಜೆ ಮಾಡೋದು, ಯಾವುದೋ ಉದ್ದೇಶ ಇಟ್ಟುಕೊಂಡು ನಾಮಸ್ಮರಣೆ ಮಾಡೋದು. ವಿಷ್ಣು ಸಹಸ್ರನಾಮ ಮಾಡಬೇಕಾದ್ರೆ ಸಂಕಲ್ಪವೇ ದೊಡ್ಡದಿರ್ತದೆ ಸಹಸ್ರನಾಮಕ್ಕಿಂತ. ಶ್ರೀರ್ವರ್ಚಸ್ಯಮಾಯುಷ್ಯಮಾರೋಗ್ಯಮಾ ವಿಧಾತವಮಾನಂ ಧನಂ ಧಾನ್ಯಂ ಪಶುಂ ಬಹುತ್ರಲಾದಂ. ಭಟ್ರು ಸಂಕಲ್ಪ ಜಾಸ್ತಿ ಮಾಡಿದಷ್ಟು ದಕ್ಷಿಣೆ ಜಾಸ್ತಿ. ಇದು ನಮ್ಮ ಭಕ್ತಿ. ಆದರೆ ನಿಜವಾದ ಭಕ್ತಿ ಯಾವುದು? ಏನೂ ಬೇಡ ಭಗವಂತ, ನಿನ್ನಲ್ಲಿ ಪ್ರೀತಿ ಕೊಡು ಸಾಕು. ಈ ಪ್ರಪಂಚದ ನಿಸ್ಸಾರತ್ವದ ಅರಿವು ನನಗೆ ಮೂಡಿಸು, ನಿನ್ನಲ್ಲೂ ಅವ್ಯಾಹತವಾದಂತಹ ಭಕ್ತಿಯನ್ನು ಕೊಡು, ಅವ್ಯಭಿಚಾರಿಣಿಯಾದ ಭಕ್ತಿಯನ್ನು ಕೊಡು, ಸಾಕು ನನಗಷ್ಟು ಇನ್ನೇನು ಬೇಕಾಗಿಲ್ಲ ಅಂತ ಹೇಳಿಕೊಂಡು ನೀವು ಧ್ಯಾನ ಮಾಡಿದರೆ, ಪೂಜೆ ಮಾಡಿದರೆ ಅದು ನಿಷ್ಕಾಮ ಭಕ್ತಿ. ಉದಾರ ಸರ್ವಯೇವೈತೆ ಜ್ಞಾನಿ ತ್ವಾತ್ಮೈವ ಮೇ ಮತಂ. ಭಗವಂತ ಹೇಳ್ತಾನೆ, ಬೇರೆ ಎಲ್ಲ ಭಕ್ತರಿಗಿಂತ ಆ ನಿಷ್ಕಾಮ ಭಕ್ತರು ನನಗೆ ಅತ್ಯಂತ ಪ್ರಿಯತಮರು ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ಸಕಾಮ ಭಕ್ತಿ ಮಾಡು ತಪ್ಪು ಅಂತ ನಾನು ಹೇಳ್ತಿಲ್ಲ, ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ಎಷ್ಟೋ ಜನ ಹೀಗೆ ಉಪನ್ಯಾಸಗಳನ್ನು ಕೇಳಿ ಹೋಗಿ ಮನೆಗೆ ಹೋಗಿ ಹೇಳ್ತಾರೆ, ನಾನು ಏನೂ ಬೇಡಿಕೊಳ್ತಾ ಇಲ್ಲ ದೇವ್ರ ಹತ್ರ, ಬರೀ ನಾಮಸ್ಮರಣೆ ಮಾಡ್ತಿದ್ದೇನೆ, ಜಪ ಮಾಡ್ತಿದ್ದೇನೆ, ಆದರೆ ಮನಸ್ಸಿನ ಆಸೆಗಳೆಲ್ಲ ಇದೆಯಲ್ಲ ಅದನ್ನು ಹೇಗೆ ಮಾಡೋದು ಅಂತ. ಆಸೆಗಳು ಏನಾದರೂ ಇದ್ದರೆ ದಯವಿಟ್ಟು ದೇವ್ರ ಹತ್ರನೇ ಕೇಳ್ಕೊಳ್ಳಿ, ನಿಷ್ಕಾಮ ಮಾಡಲಿಕ್ಕೆ ಹೋಗಬೇಡ್ರಿ. ಸಕಾಮ ಭಕ್ತಿಯನ್ನೇ ಮಾಡಿ, ಅದು ತಪ್ಪಲ್ಲ. ಆದರೆ ಸಕಾಮ ಭಕ್ತಿಯಿಂದ ನಿಜವಾದ ಭಕ್ತಿ ಭಗವಂತನಲ್ಲಿ ಬರಲ್ಲ. ಭಗವಂತನಲ್ಲಿ ನಿಜವಾದ ಪ್ರೇಮ ಬರಬೇಕು, ಯಾವ ಅಪೇಕ್ಷೆ ಇಲ್ಲದೆ ಅವನ ಆರಾಧನೆ ಮಾಡಬೇಕು. ಆ ರೀತಿ ಮಾಡಿದಂತಹವನಿಗೆ ಮಾತ್ರ ವೈರಾಗ್ಯವು, ಜ್ಞಾನವು, ಮೋಕ್ಷವೂ ಪ್ರಾಪ್ತಿಯಾಗತ್ತೆ ಎನ್ನುವಂತಹ ಸಂಕೇತಾರ್ಥದ ಕಥೆ ಈ ಭಕ್ತಿ ಮಹಾತ್ಮ್ಯ. ಆ ಕಥೆಯನ್ನು ಕೇಳ್ತಾ ಕೇಳ್ತಾ ನಾರದರು ಸನತ್ ಕುಮಾರರಿಗೆ ಒಂದು ಪ್ರಶ್ನೆ ಮಾಡ್ತಾರೆ ಸಭೆಯಲ್ಲಿ. ಹಿಂದೆ ಯಾವುದಾದ್ರೂ ಘಟನೆ ಜರುಗಿತಾ ಈ ಭಾಗವತ ಸಪ್ತಾಹವನ್ನು ಕೇಳಿ ಪಾಪಕ್ಷಯವಾಗಿ ತುಂಬ ಕಷ್ಟದಿಂದ ಪಾರಾದಂತಹ ಯಾವುದಾದ್ರೂ ಸಂದರ್ಭ ಇದೆಯಾ ಅಂತ ಕೇಳಿದಾಗ ದಕ್ಷಿಣ ಭಾರತದ ತುಂಗಭದ್ರಾ ನದಿ ತೀರದಲ್ಲಿ ಒಂದು ಘಟನೆ ನಡೆದಿತ್ತು ಅಂತ ಹೇಳ್ತಾರೆ. ತುಂಗಭದ್ರಾ ನದಿ ತೀರದಲ್ಲಿ ಆತ್ಮದೇವ ಅಂತ ಒಬ್ಬ ಬ್ರಾಹ್ಮಣ ಪುರೋಹಿತ ಇದ್ದ. ತುಂಬ ಚೆನ್ನಾಗಿ ವೇದಾಭ್ಯಾಸ ಮಾಡಿದವನು, ನಿಸ್ವಾರ್ಥವಾಗಿ ಕರ್ಮವನ್ನು, ಪೌರೋಹಿತ್ಯವನ್ನು ನಡೆಸುವವನು, ಸಾಕಷ್ಟು ಜಮೀನು ಕೂಡ ಇತ್ತು, ಶ್ರೀಮಂತನಾಗಿದ್ದ, ತುಂಬ ಆರ್ಥಿಕತೆಯ ದೃಷ್ಟಿಯಿಂದ ಚೆನ್ನಾಗಿದ್ದವನು, ಸಜ್ಜನನೂ ಕೂಡ ಆಗಿದ್ದ. ಅವನಿಗೆ ಒಬ್ಬಳು ಹೆಂಡತಿ ಇದ್ಲು, ದುಂಧುಲಿ ಅಂತ, ಸತ್ಕುಲ ಪ್ರಸೂತೆ. ಆದರೆ ಸದ್ಗುಣ ಅವಳಲ್ಲಿ ಇರಲಿಲ್ಲ, ಸ್ವಲ್ಪ ದುರ್ಗುಣಗಳಿತ್ತು. ಜಗಳಗಂಟಿ, ಕಾಲಕ್ಕೆ ಎದುರ್ಕೊಂಡು ಪಕ್ಕದ ಮನೆಯವ್ರ ಹತ್ರ ಜಗಳಕ್ಕೆ ಹೋಗೋದು. ಬ್ರಾಹ್ಮಣರು ಪಾಪ ಪುರೋಹಿತರು ಬೆಳಿಗ್ಗೆ ಎದ್ದು ಸಂಧ್ಯಾವಂದನೆ ಜಪ ಪೂಜೆ ಮಾಡಿದ್ರೆ ಇವಳು ಅದಕ್ಕೆ ಅನುಕೂಲಕರವಾಗಿರಲಿಲ್ಲ, ಸ್ವಲ್ಪ ಅವಳಿಗೆ ಬೇಜಾರಿತ್ತು ಆ ವಿಷಯದಲ್ಲಿ. ಗಲಾಟೆ, ಜಗಳಗಂಟಿ ಸ್ವಭಾವ ಅವಳತ್ತು. ಯಜಮಾನರು ಪಾಪ ತುಂಬ ಒಳ್ಳೆಯವರು, ಅವರಿಗೆಲ್ಲವೂ ಚೆನ್ನಾಗಿತ್ತು, ಮಕ್ಕಳಿರಲಿಲ್ಲ. ಸಾಕಷ್ಟು ದಾನ ಧರ್ಮ ಹೋಮ ಹವನ ಎಲ್ಲ ಮಾಡಿಸಿದ್ರು, ಮಕ್ಕಳಾಗಲಿಲ್ಲ.
ಕೊನೆಗೆ ಬೇಜಾರು ಬಂದು ಈ ಜೀವನವೇ ಬೇಡ ಅಂಥೇಳಿ ಆತ್ಮದೇವರು ಕಾಡಿಗೆ ಹೋಗುತ್ತಾರೆ. ಮಧ್ಯಾಹ್ನದ ಹೊತ್ತು ಅಲ್ಲೊಂದು ಸರೋವರದ ಪಕ್ಕದಲ್ಲಿ ನೀರನ್ನು ಕುಡಿದು ವಿಶ್ರಾಂತಿಯನ್ನು ಪಡೀತಾ ಇರುವಾಗ ದುಃಖತಪ್ತರಾದಂತಹ ಅವರು ವಿಲಾಪಿಸ್ತಾ ಇರ್ತಾರೆ. ಅಷ್ಟೊತ್ತಿಗೊಬ್ಬರು ಸನ್ಯಾಸಿಗಳು ಅಲ್ಲಿ ಬರ್ತಾರೆ. ಆ ಸನ್ಯಾಸಿಗೆ ಕೈ ಮುಗಿದು ಕೇಳ್ಕೊಳ್ತಾರಂತೆ ಇವರು, ಸ್ವಾಮಿಗಳೇ, ತುಂಬ ಕಷ್ಟದಿಂದ ನೊಂದಿದ್ದೇನೆ, ತುಂಬ ದುಃಖತಪ್ತನಾಗಿದ್ದೇನೆ, ದೇವರು ಎಲ್ಲದೂ ಕೊಟ್ಟಿದ್ದಾನೆ, ಒಂದು ಮಗುವಿನ ಮುಖ ನೋಡಲಿಕ್ಕೆ ನನಗೆ ಆಗ್ತಾ ಇಲ್ಲ, ಸಮಾಜದಲ್ಲಿ ಕೂಡ ನನಗೆ ಗೌರವ ಇಲ್ಲ, ಏನು ಮುಟ್ಟಿದ್ರೂ ನನಗೆ ಬೇಸರ, ಎಲ್ಲ ಇದ್ದು ವ್ಯರ್ಥವಾದಂತೆ, ಒಂದು ಮಗುವನ್ನು ಅನುಗ್ರಹ ಮಾಡುವಂತೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾನೆ. ಆ ಸನ್ಯಾಸಿಗಳು ಅವನನ್ನು ನೋಡಿ, ಮುಖ ನೋಡಿ ಹೇಳ್ತಾರಂತೆ, ನಿನ್ನ ಪ್ರಾರಬ್ಧವನ್ನು ನಾನು ಪರೀಕ್ಷೆ ಮಾಡ್ತಾ ಇದ್ದೇನೆ, ಇನ್ನು 7 ಜನ್ಮದಲ್ಲಿಯೂ ಕೂಡ ನಿನಗೆ ಮಕ್ಕಳಾಗಲ್ಲಪ್ಪ, ಅಂಥ ಪ್ರಾರಬ್ಧ ಇದೆ ನಿಂದು ಅಂತ. ಅಲ್ಲ ಸ್ವಾಮಿ, ಸ್ವಲ್ಪ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗಲಿ ಅಂತ ನಿಮ್ಮಂಥವ್ರು ಬಂದರೆ ಇದ್ದದ್ದು ಕಷ್ಟ ಜಾಸ್ತಿ ಮಾಡ್ತೀರಲ್ಲ ನೀವು. ಹೀಗೆ ನೀವು ಹೇಳಿದರೆ ಗತಿ ಏನು? ಇನ್ನು 7 ಜನ್ಮಕ್ಕೂ ಮಕ್ಕಳಾಗಲ್ಲ ನನಗೆ ಅಂತ ಹೇಳಿದರೆ ನಾನು ಹಿಂತಿರುಗಿ ಮತ್ತೆ ಮನೆಗೆ ಹೋಗಲ್ಲ, ಇಲ್ಲೇ ಸರೋವರಕ್ಕೆ ಹಾರಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ, ಆತ್ಮಹತ್ಯೆ ಮಾಡಿದ ಫಲ, ಪಾಪದ ಫಲ ನಿಮಗೆ ತಟ್ಟಲಿ ಅಂತ ಹೇಳ್ತಾನೆ. ಆಗ ಸನ್ಯಾಸಿಗಳು ಹೇಳ್ತಾರೆ, ನೋಡಪ್ಪ, ಹೇಗೋ ದೇವರು ಮಕ್ಕಳು ಕೊಡಲಿಲ್ಲ, ಆಗುವುದೆಲ್ಲ ಒಳ್ಳೆಯದಕ್ಕಿಂತ ಯಾಕೆ ಯೋಚನೆ ಮಾಡಬಾರ್ದು? ಮಕ್ಕಳಿಲ್ಲ, ಕೊನೆಗೆ ಮಕ್ಕಳೆಲ್ಲ ನಮ್ಮನ್ನು ಬಿಟ್ಟು ಕೈ ಬಿಟ್ಟು ಶ್ರೀರಾಮ ಹರೇ ಮುರಾರೆ ಅಂತ ಹೇಳೋದ್ರ ಬದಲು ಈಗಲೇ ನಾಮಸ್ಮರಣೆ, ಭಗವಂತನ ಧ್ಯಾನ ಮಾಡಿಕೊಂಡು ಭಗವಂತನ ಮನಸ್ಸಿಡುವ, ಮಕ್ಕಳಿಲ್ಲ ಅಂತ ಕೊರಗು ಯಾಕೆ ನಿನಗೆ ಅಂತ. ಇದು ಬಹಳ ವಿಚಿತ್ರ. ಯಾವ ವ್ಯಕ್ತಿ ಪರಮಾತ್ಮನಲ್ಲಿ ಭಕ್ತಿಯನ್ನು ಹೊಂದಿಲ್ವೋ ಅವನಿಗೆಲ್ಲವೂ ಸಮಸ್ಯೆ ಆಗ್ತದೆ. ಯಾರು ಭಗವಂತನಲ್ಲಿ ಭಕ್ತಿಯನ್ನು ಹೊಂದಿದ್ದಾರೋ ಅವ್ರಿಗೆ ಯಾವುದೂ ಸಮಸ್ಯೆ ಆಗಲ್ಲ. ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ನಾಮದೇವ್ ಮತ್ತು ತುಕಾರಾಮ್ ಅಂತ ಇಬ್ಬರು ಸಂತರಿದ್ದರು. ನಾಮದೇವನ ಹೆಂಡತಿ ತುಂಬ ಒಳ್ಳೆಯವಳು, ಇವನು ಭಜನೆ ಮಾಡುವಾಗ ಅವಳು ಭಜನೆ ಮಾಡುವವಳು, ಪೂಜೆ ಮಾಡುವವಳು, ಎಲ್ಲ ರೀತಿಯ ಸಾಧನೆಯಲ್ಲಿ ಸಹಕಾರ ಕೊಡ್ತಿದ್ಲು. ಈ ತುಕಾರಾಮನ ಹೆಂಡತಿ ಜಗಳಗಂಟಿ. ಇವನು ಭಜನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅಡುಗೆ ಮನೆಯಲ್ಲಿ ಪಾತ್ರ ಬೀಳಿಸೋಳು, ಸತ್ಸಂಗ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಜೋರಾಗಿ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡುವಳು. ಇಬ್ಬರೂ ವಿಠ್ಠಲನ ಹತ್ರ ಹೋಗಿ ಬೇಡ್ಕೊಂಡಿದ್ದು ಒಂದೇ, ವಿಠ್ಠಲ, ನೀನು ಅನುಗ್ರಹ ಪೂರ್ಣ ಪ್ರಮಾಣದಲ್ಲಿ ನನ್ನ ಮೇಲಿದೆ, ಒಳ್ಳೆ ಹೆಂಡತಿ ಕೊಟ್ಟಿದ್ದೀಯಾ ಅಂತ ನಾಮದೇವನೂ ಕೇಳ್ಕೊಳ್ತಿದ್ದ, ತುಕಾರಾಮನೂ ಕೇಳ್ಕೊಳ್ತಿದ್ದ. ಈಗ ಪ್ರಶ್ನೆ, ನಾಮದೇವ್ ಕೇಳ್ಕೊಳ್ತಿದ್ದ ಸರಿ, ಯಾಕೆ? ಒಳ್ಳೆ ಹೆಂಡತಿ ಸಿಕ್ಕಿದ್ಲು. ತುಕಾರಾಮನು ಧನ್ಯವಾದ ಯಾಕೆ ಹೇಳ್ತಿದ್ದ ಅಂದರೆ ಅವನು ಹೇಳ್ತಿದ್ದಂತೆ, ಆ ಹೆಂಡತಿ ಇರುವುದಿಂದಲೇ ಸ್ವಾಮಿ ನಿನ್ನ ಮೇಲೆ ಭಕ್ತಿ, ಜಗತ್ನಲ್ಲಿ ವೈರಾಗ್ಯ, ನನಗೆ ಸಾಧನೆ ಮಾಡಬೇಕು ಅಂತ ಮನಸ್ಸು ಎಲ್ಲ ಬರ್ತಿರೋದು ಆ ಹೆಂಡತಿಯಿಂದ, ಆದ್ದರಿಂದ ನಿನಗೆ ಧನ್ಯವಾದ ಅಂತ ಹೇಳ್ತಿದ್ದಂತೆ. ಭಗವಂತನಲ್ಲಿ ಮನಸ್ಸಿಟ್ಟವರಿಗೆ ಸಮಸ್ಯೆಯೂ ವರವಾಗುತ್ತದೆ. ಆದ್ದರಿಂದ ಮಕ್ಕಳಿಲ್ಲ ಅಂತ ಕೊರಗಬೇಡಪ್ಪ, ಇಲ್ಲೇ ಕಾಡಿಗೆ ಬಂದುಬಿಟ್ಟಿದ್ಯಾ, ತಪಸ್ಸು ಮಾಡ್ಕೊಂಡು ಇದ್ದು ಬಿಡು ಅಂತಾರೆ ಸ್ವಾಮಿಗಳು. ಅವನು ಬಿಡಲೇ ಇಲ್ಲ. ನಿಮಗೆ ಮಕ್ಕಳು ಮೊಮ್ಮಕ್ಕಳು ಅವರ ಜೊತೆ ಆಟ ಪಾಠ, ಅದರ ಸುಖ ನಿಮಗೇನು ಗೊತ್ತು? ಎಲ್ಲ ಬಿಟ್ಟವರು, ನಿಮಗೆ ಅದರ ಅನುಭವ ಇಲ್ಲ. ಈ ಸನ್ಯಾಸ ವೈರಾಗ್ಯದಲ್ಲಿ ಯಾವ ಸುಖವೂ ಇಲ್ಲ. ಆ ಸಂಸಾರದ ಸುಖವೇ ಸುಖ, ಕೊಡಲಿಕ್ಕೇ ಬೇಕು, ಇಲ್ಲದೇ ನಿಮ್ಮ ಮುಂದೆ ಪ್ರಾಣ ಬಿಡ್ತೇನೆ ನಾನು ಅಂತಾನೆ. ಆಯ್ತಪ್ಪ ಅಂಥೇಳಿ ಸಂಕಲ್ಪ ಮಾಡಿ ಒಂದು ಮಂತ್ರಿಸಿದ ಹಣ್ಣನ್ನು ಆ ಆತ್ಮದೇವನಿಗೆ ಕೊಡ್ತಾರೆ. ತೆಗೆದುಕೊಂಡು ಹೋಗಿ ಆ ಹೆಂಡತಿ ಕೊಡು. 1 ವರ್ಷ ಅವಳು ತಪಸ್ಸು ಮಾಡಿಕೊಂಡು ಶೌಚಾಚಾರದಲ್ಲಿ ಇದ್ದುಕೊಂಡು ಒಂದು ಒಪ್ಪತ್ತು ಊಟ ಮಾಡಿಕೊಂಡು ಇರಬೇಕು, ಈ ಹಣ್ಣನ್ನು ತಿಂದರೆ ಅವಳಿಗೆ ಮಕ್ಕಳಾಗತ್ತೆ ಅಂತ ಆಶೀರ್ವಾದ ಮಾಡಿ ಕೊಟ್ಟರಂತೆ. ಆತ್ಮದೇವ ತುಂಬ ಸಂತೋಷದಿಂದ ಆ ಹಣ್ಣನ್ನು ತೆಗೆದುಕೊಂಡು ಬಂದ. ಮನೆಗೆ ಬಂದ, ದುಂದುಲಿಗೆ ಹಣ್ಣನ್ನು ಕೊಟ್ಟ, ಎಲ್ಲೋ ಹೊರಟು ಹೋದ. ನೋಡು, ಆಚರಣೆಯಲ್ಲಿ ಇದ್ದುಕೊಂಡು ಹಣ್ಣನ್ನು ತಿನ್ನಬೇಕು ಅಂತ. ಅವಳು ಮೊದಲೇ ಜಗಳಗಂಟಿ, ವಿಚಿತ್ರ ಸ್ವಭಾವದವಳು. ಅವಳಿಗೆ ಮಕ್ಕಳಾಗುವುದು ಇಷ್ಟ ಇರಲಿಲ್ಲ. ಗಂಡನ ಮುಂದೆ ನಾಟಕ ಮಾಡ್ತಾ ಇದ್ಲು, ನಂಗೆ ಮಕ್ಕಳು ಬೇಕು ಅಂತ. ಒಳಗೊಳಗೆ ಅವರಿಗೆ ಬಯಕೆ ಇರಲಿಲ್ಲ. ದಷ್ಟಪುಷ್ಟವಾಗಿ ಚೆನ್ನಾಗಿದ್ಲು. ಮಕ್ಕಳಿದ್ರನ್ನು ಕಾಪಾಡಬೇಕು, ಬೆಳೆಸಬೇಕು, ಅವ್ರನ್ನೆಲ್ಲ ನೋಡ್ಕೋಬೇಕು, ಇದೆಲ್ಲ ಕಷ್ಟ. ಅದಕ್ಕೆ ಮಕ್ಕಳ ಬೇಡ ಅಂತ ಅಂದ್ಕೊಂಡಿದ್ಲು ಅವಳು. ಈಗ ಹಣ್ಣು ತಂದುಕೊಟ್ಟು ಇದನ್ನು ನಿಯಮಿತವಾದ ರೀತಿಯಲ್ಲಿ ಸೇವಿಸಬೇಕು ಅಂದಾಗ ಮತ್ತೆ ಟೆನ್ಷನ್ ಶುರುವಾಯಿತು ಅವಳಿಗೆ. ಅವಳಿಗೆ ತಕ್ಕ ಹಾಗೆ ಒಬ್ಬಳು ಸ್ನೇಹಿತಳು ಬಂದು ಹೇಳಿದ್ಲಂತೆ, ನೋಡೋ, ಸ್ನೇಹಿತಳ ಜೊತೆಗೆ ಇವಳು ಹೇಳಿದ್ದು, ಮಕ್ಕಳು ಏನು ಬೇಡ ನನಗೆ, ಆ ಗರ್ಭಿಣಿಯಾದಾಗ ಹೊಟ್ಟೆ ಹಿಡ್ಕೊಂಡು ನಡೆದಾಡೋದು ಕಷ್ಟ ಆಗ್ತದೆ, ಪ್ರಸವ ವೇದನೆ ಬೇರೆ ಕಷ್ಟ, ಆ ಸಂದರ್ಭದಲ್ಲಿ ಕಳಕಾಕರು ಬಂದರೂ ಓಡೋದು ಕಷ್ಟ, ಮನೆಗೆ ಬೆಂಕಿ ಹೆಚ್ಚಿದ್ರು ತಪ್ಪಿಸ್ಕೊಳ್ಳೋದು ಹೇಗೆ? ನೋಡಿ, ಇಂಥ ಯೋಚನೆ ಬರ್ತದೆ ಅಂದರೆ ಈ ದುಷ್ಟ ಬುದ್ಧಿಯವರಿಗೆ ಯಾವಾಗಲೂ ನೆಗೆಟಿವ್ ಥಿಂಕಿಂಗೇ ಬರೋದು. ಈ ನೆಗೆಟಿವ್ ಥಿಂಕಿಂಗ್ ಅಂತ ಇದೆಯಲ್ಲ, ಅದು ನಮ್ಮ ಕರ್ಮದ ಫಲ. ಪಾಸಿಟಿವ್ ಥಿಂಕಿಂಗ್ ಅನ್ನೋದು ಸತ್ಕರ್ಮದ ಫಲ. ಇವಳು ಕುಕರ್ಮದ ಫಲವಾಗಿ ಏನು ಮಾಡಿದರೂ ನೆಗೆಟಿವ್ ಥಿಂಕಿಂಗ್ ಬರೋದು ಇವಳಿಗೆ. ಆದ್ದರಿಂದ ಮಕ್ಕಳನ್ನು ಹಡೆದು ಬಿಟ್ಟರೆ ಅವಳನ್ನು ನೋಡ್ಕೊಳ್ಳೋದು ಎಲ್ಲದೂ ಕರ್ಕರೆ ರಗಳೆ. ಆದ್ದರಿಂದ ಈ ಹಣ್ಣನ್ನು ನಾನು ತಿನ್ನಲ್ಲ ಅಂತ ಹೇಳಿದ್ಲಂತೆ. ಇದು ಹಣ್ಣು ತಿಂದಿಲ್ಲ ಅಂದ ಪಕ್ಷದಲ್ಲಿ ಮತ್ತೆ ಮಕ್ಕಳು ಬೇಕಲ್ಲ, ಗಂಡನಿಗೆ ಗೊತ್ತಾಗ್ತದೆ ವಿಷಯ. ಅಷ್ಟು ಹೊತ್ತಿಗೆ ಅವಳು ತಂಗಿ ಬಂದ್ಲಂತೆ. ತಂಗಿ ಹೇಳಿದ್ಲು,
ನನಗೆ ತುಂಬ ಜನ ಮಕ್ಕಳಿದ್ದಾರೆ, ಈಗೂ ಗರ್ಭಿಣಿಯಾಗಿಬಿಟ್ಟಿದ್ದೇನೆ ನಾನು, ಈ ಮಗು ನಮಗೂ ಬೇಡ, ನೀನೊಂದು ಕೆಲಸ ಮಾಡು. 6 ತಿಂಗಳು ಆಗ್ತಾ ಇದ್ದಾಗೆ ನಂದು ಸ್ಖಲನವಾಯಿತು, ಜಾರಿತು ಅಂತ ಹೇಳ್ತೇನೆ ನಾನು. ಆ ಮಗುವನ್ನು ಗುಪ್ತವಾಗಿ ಬೆಳೆಸಿ ನಾನು ನಿನಗೆ ತಂದು ಕೊಡ್ತೇನೆ. ನೀನು ಯಜಮಾನ್ರ ಹತ್ರ ದುಡ್ಡಿದೆಯಲ್ಲ, ನಮ್ಮ ಯಜಮಾನ್ರ ಹತ್ರ ದುಡ್ಡಿಲ್ಲ, ನಿಮ್ಮ ಯಜಮಾನ್ರ ಹತ್ರ ದುಡ್ಡು ಕೊಡಿಸು ನನಗೆ ಸಾಕು, ಮಗು ನೀನು ಕೊಡ್ತೇನೆ. ಈ ಹಣ್ಣೇನಿದೆಯಲ್ಲ, ಮಂತ್ರಿಸಿದ ಹಣ್ಣನ್ನು ನಿಮ್ಮ ಮನೆ ಹಸುವಿಗೆ ಕೊಡು ಅಂತ ಹೇಳಿದವಳು. ಒಳ್ಳೆಯ ಐಡಿಯಾ ಇವಳಿಗೆ. ಗರ್ಭಿಣಿಯಾಗೂ ಕೆಲಸ ಇಲ್ಲ, ಏನು ಪ್ರಸವ ವೇದನೆಯ ಸಂಕಟ ಇಲ್ಲ, ಸರಿಯಾಗಿ ಒಂದು ಮಗು ಬರ್ತದೆ, ಬೆಳೆಸಿದ್ರಾಯ್ತು ಅಂತ ಯೋಚನೆ ಮಾಡಿ ಆ ಹಣ್ಣನ್ನು ಮನೆಯ ಹಸುವಿಗೆ ತಿನ್ನಿಸ್ತಾಳೆ. ಆತ್ಮದೇವ ಬಂದಿದ್ದಾನೆ, ಕೇಳಿದ್ದಾನೆ, ನಾನು ಹಣ್ಣನ್ನು ತಿಂದಿದ್ದೇನೆ ಅಂತ ಸುಳ್ಳು ಹೇಳಿದ್ದಾಳೆ ಅವಳು. ಸಹಜ, ಅವಳಿಗೆ ಸುಳ್ಳು ಹೇಳೋದು ದೊಡ್ಡ ವಿಷಯವಲ್ಲ, ಬೆಳಗಾದರೂ 100 ಸುಳ್ಳು ಶುರುವಾಗ್ತದೆ. ಅವಳು ಹೇಳಿಬಿಟ್ಟಿದ್ದಾಳೆ. ಆಯಿತು ಆಗಲಿ ಅಂತ ಮತ್ತೆ ಪುನಃ ಪೌರೋಹಿತ್ಯಕ್ಕೆ ಬೇರೆ ಊರಿಗೆ ಹೋಗಿದ್ದಾನೆ ಆತ್ಮದೇವ. ಇತ್ತ ಕಡೆ ನವಮಾಸ ತುಂಬಿದೆ ಅಂತ ಸುದ್ದಿ. ಆ ಮಗು ತಂಗಿ ಹಡೆದಾಗ ಸೀದಾ ತಂದು ಇವಳ ಮಡಿಲಿಗೆ ಹಾಕ್ತಾಳೆ. ಆತ್ಮದೇವ ಬಂದು ನೋಡ್ತಾನೆ, ತುಂಬ ಸಂತೋಷವಾಗ್ತದೆ ಅವನಿಗೆ. ನನಗೆ ಗಂಡು ಮಗು ಹುಟ್ಟಿತು, ಸನ್ಯಾಸಿಗಳ ಅನುಗ್ರಹದಿಂದಾಗಿ ಒಂದು ಗಂಡು ಮಗು ಪ್ರಾಪ್ತಿಯಾಯಿತು ಅಂತ ಊರಿನಲ್ಲೆಲ್ಲ ಡಂಗುರ ಸಾರಿತಾನೆ. ಹೆಂಡತಿ ಹೇಳ್ತಾಳಂತೆ, ಇವನಿಗೆ ಹೆಸರನ್ನು ನೀವಿಡಬಾರ್ದು, ನಾನೇ ಇಡಬೇಕು. ನನ್ನ ಹೆಸರು ದುಂಧುಲಿ, ನನ್ನ ಮಗನ ಹೆಸರು ದುಂಧುಕಾರಿ ಅಂತ ಇಡ್ತಾಳಂತೆ. ದುಂಧುಕಾರಿ, ದುಂಧುಲಿಯ ಮಗ. ನಾಮದೇವರು ಪಾಪದವನು ಆತ್ಮದೇವ. ನನ್ನದೇ ಮಗು ಅಂತ ಭ್ರಮಿಸಿಕೊಂಡ, ಪ್ರೀತಿಯಿಂದ ಬೆಳೆಸಿದ. ಹಾಲು ಕುಡಿಸಬೇಕಲ್ಲ. ಆವಾಗ ಅವಳು ಹೇಳ್ತಾಳೆ, ನನ್ನ ಸ್ತನದಲ್ಲಿ ಹಾಲಿಲ್ಲ, ನನ್ನ ತಂಗಿಯ ಸ್ತನದಲ್ಲಿ ಹಾಲಿದೆ, ಅವಳು ಮಗು 6ನೇ ತಿಂಗಳಿಗೆ ಹೊರಟು ಹೋಯಿತು, ಅದಕ್ಕೆ ಅವಳು ಪ್ರತಿನಿತ್ಯ ಬಂದು ಇಲ್ಲಿ ಹಾಲು ಕುಡಿಸಿ ಹೋಗ್ತಾಳೆ ಅಂತ. ತಂಗಿ ಬರೋದು, ಹಾಲು ಕುಡಿಸೋದು, ಅವಳು ಎತ್ತೆತ್ತಿ ಏನಾದರೂ ಒಂದಿಷ್ಟು ವಸ್ತು ಕೊಡೋದು, ಹಾಗೆ ಇವರಿಬ್ಬರ ಮಧ್ಯೆ ವ್ಯವಹಾರ ನಡೀತಾ ಇತ್ತು. ಆ ತಂಗಿಯ ಮನಸ್ಸು, ಇವಳ ಮನಸ್ಸು ಎಷ್ಟು ವಿಚಿತ್ರವೋ ಹಾಗೇ ಹುಟ್ಟಿದ ಮಗುವಿನ ಮನಸ್ಸು ಕೂಡ. ಈ ಮಗು ಹುಟ್ಟಿ 3 ತಿಂಗಳಿಗೆ ವಿಚಿತ್ರ ಘಟನೆ ಆಯಿತು. ಮನೆಯ ಕೊಟ್ಟಿಗೆಯಲ್ಲಿರುವ ಆಕಳಿಗೂ ಒಂದು ಗಂಡು ಮಗು ಆಯ್ತಂತೆ. ಬಹಳ ವಿಚಿತ್ರವಾದ ವಿಷಯ. ಆದರೆ ಆ ಮಗುವಿನ ಕಿವಿ ಮಾತ್ರ ಹಸುವಿನ ಕಿವಿ ಆಗಿತ್ತು. ಅದಕ್ಕೆ ಅವನು ಪ್ರೀತಿಯಿಂದ ಗೋಕರ್ಣ ಅಂತ ಹೆಸರಿಡ್ತಾನೆ. ಮನುಷ್ಯ ಶರೀರ, ಗೋವಿನ ಕಿವಿ ಇರತಕ್ಕಂಥ ಒಂದು ಮಗು ಹುಟ್ಟಿತು. ಯಾಕೆ? ಆ ಅಭಿಮಂತ್ರಿಸಿದ ಹಣ್ಣಿನ ಫಲದಿಂದಾಗಿ. ಗೋಕರ್ಣನಿಗೆ ಖುಷಿಯೋ ಖುಷಿ. ದೈವದಲ್ಲಿ ಒಂದನ್ನು ಪ್ರಾರ್ಥನೆ ಮಾಡರೆ 2 ಕೊಟ್ಟಿದ್ದಾನೆ ಅಂತ ಸಂತೋಷಪಟ್ಟಿದ್ದಾನೆ. ಮಕ್ಕಳನ್ನು ಬೆಳೆಸ್ತಾ ಇದ್ದಾನೆ. ಬಹಳ ವಿಚಿತ್ರ ಏನು ಅಂದರೆ, ಆ ದುಂಧುಕಾರಿ ಎನ್ನುವ ಅಣ್ಣ ಬಹಳ ಕೆಟ್ಟವನಾಗಿ ಬೆಳೆದ. ಕೆಟ್ಟ ಯೋಚನೆ, ಕೆಟ್ಟ ಕರ್ಮಗಳಿಂದಾಗಿ ಮನೆಯನ್ನು ಹಾಳು ಮಾಡಲಿಕ್ಕೆ ಶುರು ಮಾಡಿದ. ಯಾವ ದುರಭ್ಯಾಸಗಳಿದೆಯೋ ಎಲ್ಲವನ್ನು ಮೈಗೆ ಅಂಟಿಸಿಕೊಂಡ. ಚಿಕ್ಕ ಮಕ್ಕಳಿಗೆ ಹೊಡೆಯುವುದು, ಬಾವಿಗೆ ಹಾಕುವುದು, ರಾತ್ರಿ ಹೊತ್ತು ಹೋಗಿ ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚುವುದು, ಎಲ್ಲ ರೀತಿಯ ಚಟಗಳಿಗೆ ಅಂಟುಕೊಂಡು ಮನೆಯನ್ನು ಹಾಳು ಮಾಡಲಿಕ್ಕೆ ಶುರು ಮಾಡ್ದ. ದುಡ್ಡಿಗಾಗಿ ತಂದೆ ತಾಯಿಗಳನ್ನು ಪೀಡಿಸಲಿಕ್ಕೆ ಶುರು ಮಾಡ್ದ, ಅವರಿಗೆ ಹೊಡೆಯಲಿಕ್ಕೆ ಶುರು ಮಾಡ್ದ, ಮನೆಯ ವಸ್ತುಗಳನ್ನೆಲ್ಲ ಮಾರಾಟ ಮಾಡಲಿಕ್ಕೆ ಶುರು ಮಾಡ್ದ. ಅತ್ಯಂತ ದುಷ್ಟನಾಗಿ ಬೆಳೆದ ದುಂಧುಕಾರಿ. ಆದರೆ ಬಹಳ ವಿಚಿತ್ರ, ಈ ಗೋಕರ್ಣ ಅನ್ನುವಂತಹ ತಮ್ಮ ಅತ್ಯಂತ ಸಾಧುವಾಗಿ ಸಕಲ ಶಾಸ್ತ್ರಗಳನ್ನು ತಿಳಿದ ಪಂಡಿತನಾಗಿ ಬೆಳೆದಂತೆ. ಅಪ್ಪನಾದ ಆತ್ಮದೇವನಿಗೆ ಚಿಂತೆ ಹತ್ತುಕೊಳ್ತು. ಮಗನೇ, ಗೋಕರ್ಣನಿಗೆ ಹೇಳ್ತಾನೆ, ಮಕ್ಕಳು ಬೇಡ ಅಂತ ಹೇಳಿ ಆ ಸನ್ಯಾಸಿಗಳು ಪಾಪ ಪರಿಪರಿಯಿಂದ ಕೇಳಿಕೊಂಡ್ರು. ಆದರೂ ಒತ್ತಾಯ ಮಾಡಿಕೊಂಡು ನಾನು ಮಗು ಬೇಕು ಅಂತ ತಂದುಕೊಂಡೆ. ಆದರೆ ಸಾಕಾಗಿ ಹೋಗಿದೆಯಪ್ಪ ಜೀವನ, ಇನ್ನು ಇವನ ಹತ್ರ ನನಗೆ ಬದುಕಲಿಕ್ಕೆ ಆಗಲ್ಲ ಅಂತ ಹೇಳ್ತಾನೆ. ಆಗ ಆ ಗೋಕರ್ಣ ಅವನಿಗೆ ತತ್ವ ಉಪದೇಶ ಮಾಡ್ತಾನೆ. ಜೀವನ ಅಂದರೆ ಏನು, ಹೇಗೆ ಬದುಕಬೇಕು, ತುಂಬ ವಿಸ್ತಾರವಾದಂಥ ವರ್ಣನೆ ಇದೆ. ವೈರಾಗ್ಯ ಅಂದರೆ ಏನು? ಅಸಾರಃ ಖಲು ಸಂಸಾರೋ ದುಃಖರೂಪಿ ವಿಮೋಹಕ ಸ್ತಕ್ಕಸ್ಯ ಧನಂ ಕಸ್ಯ ಸ್ನೇಹವಾಂಜುಲತೆ ನಿಶಂ. ಈ ರೀತಿಯಾಗಿ ಸುಖ ಅನ್ನೋದು ಸಂಸಾರದಲ್ಲಿಲ್ಲ, ಭಗವಂತನ ಚಿಂತನೆಯಲ್ಲಿ ತೊಡಗಿಸ್ಕೋ ಅಂತ ಬುದ್ಧಿವಾದ ಹೇಳ್ತಾನೆ. ಆತ್ಮದೇವ ಮನೆ ಬಿಟ್ಟು ಕಾಡಿಗೆ ಹೋದ. ಮೊದಲೇ ಹೋಗಿದ್ದ, ಅವರ ಮಾತು ಕೇಳಲಿಲ್ಲ. ಈ 2ನೇ ಬಾರಿ ನಿಶ್ಚಿತವಾಗಿ ದೃಢವಾಗಿ ಕಾಡಿಗೆ ಹೋದವನು ತಪಸ್ ಮಾಡಿ ಭಗವಂತನ ಚಿಂತನೆಯಲ್ಲಿ ಸಾವನ್ನಪ್ಪುತ್ತಾನೆ. ಇತ್ತ ಕಡೆ ಗೋಕರ್ಣ ಮನೆ ಬಿಟ್ಟು ಹೊರಟು ಬಿಡ್ತಾನೆ. ತೀರ್ಥಕ್ಷೇತ್ರ ಯಾತ್ರೆ ನೆಪದಲ್ಲಿ ಮನೆ ಬಿಟ್ಟು ಹೋಗ್ತಾನೆ. ಯಾಕಂದರೆ ಮನೇಲಿ ಇರಲಿಕ್ಕೆ ಆಗಲ್ಲ, ಅಷ್ಟು ಉಪದ್ರವ ಇವನಂದು. ಒಂದು ದಿನ ತಾಯಿಗೆ ಹೊಡೆದು ಸಾಯಿಸಿ ಬಿಡ್ತೇನೆ ಅಂತ ಕೊಳ್ಳಿ ಹಿಡ್ಕೊಂಡು ಬಂದಿದ್ದಾನೆ. ಮಾಡಿದ್ದುಣ್ಣೋ ಮಹಾರಾಯ. ಪ್ರೀತಿಯಿಂದ ಸತ್ಕರ್ಮದಲ್ಲಿ ನಿರತನಾಗಿ ಆ ಹಣ್ಣನ್ನು ತಿಂದಿದ್ದರೆ ಒಳ್ಳೆ ಮಗು ಹುಟ್ಟುತ್ತಿದ್ದ. ಆದರೆ ಈ ಕುಕರ್ಮದ ಚಿಂತನೆಯಿಂದ, ನೆಗೆಟಿವ್ ಥಿಂಕಿಂಗಿಂದ ಇವಳು ಕರ್ಮವನ್ನು ತಂದುಕೊಂಡ್ಲಲ್ವೇ. ಕರ್ಮ ಫಲ ಅಂದರೆ ಹೀಗೆ ಇರತಕ್ಕಂಥದ್ದು. ಅವಳಿಗೆ ಇವನು ಸಂಪರ್ಕವೇ ಬೇಡ ಅಂತ ರಾತ್ರಿ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ತಾಳೆ ತಾಯಿ.
ಅಲ್ಲಿಗೆ ಇವನದೇ ಸ್ವಾತಂತ್ರ್ಯ. ಮನೆಗೆ ವೇಶ್ಯೆಯರನ್ನು ತಂದಿಟ್ಟುಕೊಂಡನಂತೆ, ಮನೆಯನ್ನೆಲ್ಲ ಮಾರಿದ, ಆಸ್ತಿಯನ್ನೆಲ್ಲ ಮಾರಿದ, ಕೊನೆಗೆ ಕಳ್ಳತನವನ್ನು ಮಾಡಲಿಕ್ಕೆ ಶುರು ಮಾಡಿದ. ಒಂದು ದಿನ ರಾಜನ ಅರಮನೆಯಿಂದ ಕಳ್ಳತನವನ್ನು ಮಾಡಿಕೊಂಡು ಬಂದು ಅವರಿಗೆಲ್ಲ ಸಂಪತ್ತನ್ನು ಹಂಚಿದ್ದಾನೆ. ಆ ವೇಶ್ಯೆಯರು ದುಡ್ಡಿಗಾಗಿ ಆಸೆಪಟ್ಟು ಅವನನ್ನು ಸಂಪರ್ಕಿಸಿದವರು ಯೋಚನೆ ಮಾಡ್ತಾರೆ, ಇವನು ಕೊಟ್ಟಂಥ ಹಣ ನಮಗೆ ಸಿಕ್ಕಿತ್ತು ಹೌದು, ಆದರೆ ಇವನು ಸಿಕ್ಕಾಕೊಂಡು ಬಿದ್ದರೆ ನಾವು ಸಿಕ್ಕಾಕೊಂಡು ಬೀಳ್ತೇವೆ. ಒಂದು ಕೆಲಸ ಮಾಡಿಬಿಡೋಣ, ಇವನನ್ನು ಮುಗಿಸಿಬಿಡೋಣ, ನಾವು ಸುರಕ್ಷಿತವಾಗಿರಬಹುದು ಅಂತ ಅವನಿಗೆ ಕುತ್ತಿಗೆಗೆ ರಾತ್ರಿ 5 ಜನ ಸೇರಿ ಉರುಳು ಹಾಕ್ತಾರೆ. ಸಾಯಲಿಲ್ಲ ಅಂತ ಬಾಯಿಗೆ ಕೊಳ್ಳಿಯನ್ನಿಡ್ತಾರೆ, ಕೊಂದು ಬಿಟ್ಟು ಒಂದು ಕಡೆಗೆ ಹೂತಿ ಮುಗಿಸಿಬಿಡ್ತಾರೆ. ನಮ್ಮ ಯಜಮಾನ ಎಲ್ಲೋ ತಿರುಗಾಟಕ್ಕೆ ಹೋಗಿದ್ದಾನೆ ಅಂತ ಸುಳ್ಳು ಹೇಳ್ತಾರೆ. ಅವನನ್ನು ಬಿಟ್ಟು ಹೋದರೂ ಸಂಪತ್ತನ್ನು ಅಪಹರಿಸಿಕೊಂಡು. ಅವನು ಸತ್ತವನು ಅಪಮೃತ್ಯು ಆಯಿತು, ಅವನಿಗೆ ಸಹಜವಾದ ಮರಣ ಅಲ್ಲ. ಈ ರೀತಿಯಾಗಿ ಯಾರು ಮೃತ್ಯುವನ್ನು ಹೊಂದುತ್ತಾರೋ ಅವರು ಪ್ರೇತಾತ್ಮರಾಗುತ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ಗೋಕರ್ಣನು ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗಿದ್ದ, ಸುದ್ದಿ ಸಿಕ್ಕಿತು ನನ್ನ ಅಣ್ಣ ಸತ್ತಿದ್ದಾನೆ ಅಂತ. ಗಯಾ ಕ್ಷೇತ್ರಕ್ಕೆ ಹೋಗಿ ಗಯಾಶ್ರಾದ್ದ ಮಾಡ್ತಾನೆ. ಗಯಾಶ್ರಾದ್ದ ಅನ್ನೋದು ಅತ್ಯಂತ ಶ್ರೇಷ್ಠ. ಮನೆಯಲ್ಲಿ ಶ್ರಾದ್ದ ಮಾಡಲಿಕ್ಕೆ ಆಗಲಿಲ್ಲ ಅನ್ನೋ ಪಕ್ಷದಲ್ಲಿ ಗಯಾಶ್ರಾದ್ದ ಮಾಡಿದರೆ ಶ್ರಾದ್ದದ ಎಲ್ಲ ಫಲ ಅವರಿಗೆ ಸಿಗುತ್ತದೆ ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಹಾಗೆ ಗಯಾಶ್ರಾದ್ದವನ್ನು ಮಾಡಿ ಹಿಂತಿರುಗಿ ಬಂದ. ರಾತ್ರಿ ಆ ಪಾಳು ಬಿದ್ದ ಮನೆಗೆ ಬಂದಿದ್ದಾನೆ. ಆ ಮನೆ ಕಟ್ಟೆ ಮೇಲೆ ಮಲಗಿದ್ದಾನೆ. ವಿಚಿತ್ರವಾಗಿ ಅವನಿಗೆ ಕಾಣಿಸ್ಲಿಕ್ಕೆ ಶುರುವಾಗಿದೆ. ಆಡು ಆಗಿ, ಕೋಣನಾಗಿ, ಬೇರೆ ಬೇರೆ ರೀತಿಯ ಮನುಷ್ಯನ ಶರೀರವನ್ನು ಹೊಂದಿ ಏನೋ ಒಂದು ಅವನ ಮುಂದೆ ಬರ್ತಾ ಇದೆ, ವಿಚಿತ್ರವಾಗಿ ಶಬ್ದ ಮಾಡ್ತಾ ಇದೆ. ಆ ದೃಶ್ಯವನ್ನು ನೋಡ್ತಾ ಇದ್ದಾನೆ. ಅವನು ಸ್ವಲ್ಪ ವೇದಶಾಸ್ತ್ರಗಳನ್ನು ತಿಳಿದಿದ್ದರಿಂದ ಕೈಯಲ್ಲಿ ನೀರನ್ನು ಅಭಿಮಂತ್ರಿಸಿ ಪ್ರೋಕ್ಷಣೆ ಮಾಡ್ತಾನೆ. ಪ್ರೋಕ್ಷಣೆ ಮಾಡಿದ ತಕ್ಷಣ ಆ ಪ್ರೇತ ಮಾತಾಡಲಿಕ್ಕೆ ಶುರು ಮಾಡ್ತದೆ. ಇಲ್ಲೊಂದು ಪ್ರಶ್ನೆ ಬರಬಹುದು, ಇದೆಲ್ಲ ಸತ್ಯವ ಸ್ವಾಮೀಜಿ ಅಂತ, ಹೀಗೆಲ್ಲ ಪ್ರೇತ ಭೂತ ಎಲ್ಲ ಇರ್ತದ ಅಂತ. ನಾನು ನೋಡಲಿಲ್ಲ, ಆದರೆ ಶಾಸ್ತ್ರದ ಮೇಲೆ ಪೂರ್ಣ ಪ್ರಮಾಣದ ವಿಶ್ವಾಸ ನನಗಿದೆ. ಆದ್ದರಿಂದ ಇವೆಲ್ಲವೂ ಸತ್ಯವಾದಂತಹ ವಿಷಯಗಳೇ ಆಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಜನ ಜ್ಯೋತಿಷಿಗಳ ಹತ್ರ ಹೋದಾಗಲೆಲ್ಲ ಪ್ರೇತದ ದೋಷ, ಭೂತದ, ಅದು ಪೂರ್ಣ ನಂಬಬೇಕಾಗಿಲ್ಲ. ಆದರೆ ಪ್ರೇತ ಬಾಧೆ ಅನ್ನುವಂಥದ್ದು ಸುಳ್ಳಲ್ಲ, ಸತ್ಯವೇ. ಶಾಸ್ತ್ರದಲ್ಲಿ ಹೇಳಿದೆ ಅಂದ ಮೇಲೆ ಅದನ್ನು ನಿರಾಕರಣೆ ಮಾಡಲಿಕ್ಕೆ ಆಗಲ್ಲ. ಈ ರೀತಿಯಾಗಿ ಪ್ರೇತಾತ್ಮನಾದಂತಹ ಆ ಅಣ್ಣನು ಅವನ ಮುಂದೆ ಕಾಣಿಸಿಕೊಂಡಾಗ ಇವನು ಕೇಳ್ತಾನೆ, ಯಾಕಪ್ಪ ಹೀಗಾಯಿತು ನಿನಗೆ ಅಂತ. ಅವನು ಹೇಳ್ತಾನೆ, ಅಪಮೃತ್ಯುವಿನಿಂದ ಹೀಗಾಯಿತು ನನಗೆ. ಆ ವೇಶ್ಯೆಯರು ನನ್ನನ್ನು ಕೊಂದು ಬಿಟ್ಟರು, ಈ ಸ್ಥಿತಿಗೆ ಬಂದಿದ್ದೇನೆ, ನಾನು ತುಂಬ ನರಳಾಟ ಮಾಡ್ತಿದ್ದೇನೆ, ತುಂಬ ಕಷ್ಟವಾಗ್ತಾ ಇದೆ, ನನಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ, ಹೇಗಾದರೂ ಮಾಡಿ ಇದರಿಂದ ಮುಕ್ತಿ ಕೊಡು ನನಗೆ ಅಂತ ಕೇಳ್ಕೊಳ್ತಾನೆ. ನಿನಗೆ ಗಯಾಶ್ರಾದ್ದ ಮಾಡಿ ಬಂದಿನಲ್ಲ, ಅಯ್ಯೋ 100 ಗಯಾಶ್ರಾದ್ದ ಮಾಡಿದರೂ ನನ್ನ ಪಾಪ ಕ್ಷಯಿಸಿದ್ರು, ಅಂಥ ಕೆಟ್ಟ ಪಾಪ ಮಾಡಿದ್ದಾನೆ. ತಾಯಿಯನ್ನು ಕೊಂದಿದ್ದೇನೆ, ತಂದೆಗೆ ಹಿಂಸೆ ಕೊಟ್ಟಿದ್ದೇನೆ, ಮಾತಾಪಿತೃಗಳಿಗೆ ಹಿಂಸೆ ಕೊಟ್ಟರು, ಅದಕ್ಕಿಂತ ಜಾಸ್ತಿ ಪಾಪ ಇನ್ನೇನು ಬೇಕು. ಅದಲ್ಲದೆ ಶಾಸ್ತ್ರ ವಿಹಿತವಾದ ಕರ್ಮ ಒಂದೂ ಮಾಡದೆ ಎಲ್ಲ ನಿಷಿದ್ಧ ಕರ್ಮದಲ್ಲೇ ತನ್ನ ಜೀವನ ನಡೆಸಿದ್ದೇನೆ, ಮಹಾಪಾಪಗಳನ್ನು ಮಾಡಿಬಿಟ್ಟಿದ್ದೇನೆ, ಗಯಾಶ್ರಾದ್ದನಿಂದ ನನಗೆ ಮುಕ್ತಿ ಇಲ್ಲ ಅಂತ ಹೇಳ್ತಾನೆ. ಸರಿ, ಏನಾದರೂ ಉಪಾಯವನ್ನು ನೀನು ಮಾಡ್ತೇನೆ, ನೀನು ಹೋಗು, ಕ್ಷೇಮವಾಗಿರುವಂತ ತಮ್ಮ ಕಳಿಸ್ತಾನೆ. ಇಡೀ ರಾತ್ರಿ ಯೋಚನೆ ಮಾಡ್ತಾನೆ, ಏನು ಮಾಡಬೇಕು. ಅವನಿಗೆ ಉತ್ತರ ಸಿಗಲ್ಲ. ಬೆಳಿಗ್ಗೆ ಎದ್ದು ಗೋಕರ್ಣ ಬಂದಿದ್ದಾನೆ ಅಂತ ಊರಿನ ಎಲ್ಲ ಹಿರಿಯರು ಪಂಡಿತರೆಲ್ಲ ಬರ್ತಾರೆ, ಅವ್ರ ಹತ್ರ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಅವರಿಗೂ ಕೂಡ ಉತ್ತರ ಸಿಗಲ್ಲ. ಕೊನೆಗೆ ಅವರೊಂದು ಉಪಾಯ ಹೇಳ್ತಾರಂತೆ, ಸಾಕ್ಷಾತ್ ಸೂರ್ಯನನ್ನೇ ನೀನು ಪ್ರಾರ್ಥನೆ ಮಾಡ್ಕೋ, ಸಕಲ ಜ್ಞಾನದ ಭಂಡಾರ ಅವನು, ಹಿರಣ್ಯಗರ್ಭನ ಪ್ರತಿರೂಪಿ ಆದುದರಿಂದ ಅವನು ನಿನಗೆ ಸೂಚನೆ ಕೊಡ್ತಾನೆ ಅಂತ ಹೇಳಿದಾಗ, ಮಾರನೇ ದಿನ ಅವನು ಸೂರ್ಯನ ಕುರಿತು ಧ್ಯಾನ ಮಾಡಿದಾಗ ಒಳಗಡೆಯಿಂದ ಉತ್ತರ ಬಂತಂತೆ, ಭಾಗವತ ಸಪ್ತಾಹ ಮಾಡಿಸು, ಪ್ರೇತ ಯೋನಿಯಿಂದ ಮುಕ್ತಿ ಸಿಗುತ್ತದೆ ಅಂತ. ಗೋಕರ್ಣ ಭಾಗವತ ಸಪ್ತಾಹ ಮಾಡಲಿಕ್ಕೆ ನಿಶ್ಚಯ ಮಾಡ್ತಾನೆ. ಬೇರೆಯವರನ್ನು ಕರೆಸುವ ಅವಶ್ಯಕತೆ ಇಲ್ಲ. ಭಾಗವತ ಸಕಲ ಶಾಸ್ತ್ರಗಳನ್ನು ಅವನು ಓದಿಕೊಂಡಿದ್ದ. ಅವನೇ ಕುಳಿತು ವಿಧಿವತ್ತಾಗಿ ಭಾಗವತ ಸಪ್ತಾಹವನ್ನು ಮಾಡ್ತಾನೆ. ಬಹಳ ಆಶ್ಚರ್ಯ. ಮೊದಲನೇ ದಿನ ಸಪ್ತಾಹ ಮುಗೀತು. ರಾತ್ರಿ ಆ ಸಪ್ತಾಹಕ್ಕೆ ಕಟ್ಟಿದಂತಹ ಚಪ್ಪರದಲ್ಲಿ ಒಂದು ಬಿದಿರಿನ ಇದಿತ್ತಂತೆ, ಬಿದಿರಿನ ಕೋಲು. ಅದು ಕೆಳಗಡೆಯ ಗಂಟು ಪಟ್ಟಂತ ಹೊಡಿತಂತೆ. ಎರಡನೇ ದಿನ ರಾತ್ರಿ ಎರಡನೇ ಗಂಟು, ಮೂರನೇ ದಿನ ರಾತ್ರಿ 7 ದಿನ ಸಪ್ತಾಹ ಮುಗಿದಾಗ 7ನೇ ದಿನ ಆ 7ನೇ ಗಂಟನ್ನು ಒಡೆದು ದಿವ್ಯ ಶರೀರಧಾರಿಯಾಗಿ ದುಂದುಕಾರಿ ಪ್ರಕಟ ಆಗ್ತಾನೆ. ಅವನು ಹೇಳ್ತಾನೆ, ತಮ್ಮನಿಗೆ ನಮಸ್ಕಾರ ಮಾಡಿ ನನ್ನ ಪ್ರೇತ ಯೋನಿಯಿಂದ ನೀನು ಬಿಡುಗಡೆ ಮಾಡಿದೆ. ಈ ಭಾಗವತ ಕಥೆಯನ್ನು ಕೇಳ್ತಾ ಕೇಳ್ತಾ ನನ್ನ ಮನಸ್ಸಲ್ಲಿರ್ತಕ್ಕಂಥ ಪಾಪಗಳೆಲ್ಲವೂ ಕ್ಷಯವಾದವು. ಆದ್ದರಿಂದ ನಿನಗೆ ಕೃತಜ್ಞನಾಗಿದ್ದೇನೆ ಅಂತ ಹೇಳ್ತಾ ಪಾರ್ಶ್ವದರು ಬಂದು ಅವನನ್ನು ದೇವಲೋಕಕ್ಕೆ ಒಯ್ತಾರೆ.
ಈ ಕಥೆಯನ್ನು ಸನತ್ಕುಮಾರರು ನಾರದ ಮಹರ್ಷಿಗಳಿಗೆ ಹೇಳಿ ಭಾಗವತವನ್ನು ಶ್ರವಣ ಮಾಡುವುದರಿಂದ ಭಕ್ತಿ ಉದಯವಾಗ್ತದೆ, ಭಕ್ತಿಯಿಂದ ಸಕಲ ಪಾಪಗಳನ್ನು ನಾಶ ಮಾಡಿಕೊಳ್ಳುವ ಸಾಮರ್ಥ್ಯ ಇದೆ ಎಂಬುದಾಗಿ ಅವರು ಪರಿಚಯ ಮಾಡಿಕೊಡ್ತಾರೆ. ಈ ಎರಡು ಕಥೆಗಳು ಜ್ಞಾನ ಭಕ್ತಿ ವೈರಾಗ್ಯ ಪ್ರಾಪ್ತಿ, ಭಕ್ತಿಯಿಂದ ಸಕಲ ಪಾಪನಾಶ, ಭಕ್ತಿಯಿಂದ ಎಂಬ ಸಂದೇಶವನ್ನು ನಾವು ಕೇಳ್ತಾ, ನಾಳೆಯ ದಿನ ದಶಮಸ್ಕಂದ ಪೂರ್ವಾರ್ಧ, ಕೃಷ್ಣನ ಬಾಲಲೀಲೆ, ಕೃಷ್ಣನ ಚರಿತ್ರೆ, ಕೃಷ್ಣನ ಆವಿರ್ಭಾವ ಮುಂತಾದೆಲ್ಲ ಕಥೆಗಳನ್ನು ನಾಳೆಯಿಂದ ನೋಡಲಿಕ್ಕೆ ಶುರು ಮಾಡೋಣ. ಮತ್ತೆ ನಾಮ ಸಂಕೀರ್ತನೆಯನ್ನು ಮಾಡ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯಗೊಳಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.